ನಮಸ್ತೆ, ಹೇಗಿದ್ದೀರಿ? ಎಕ್ಸಾಮ್ ಎಲ್ಲ ಆಗಿದಾ? ಆಯ್ತು, ಚೆನ್ನಾಗಿ ಬರ್ತಿದ್ದೀರಲ್ಲ. ಈಗ ಶಾಲೆ ಎಲ್ಲ ಚೆಂದ ಮಾಡಿದೆ. ಈಗ 1 ವರ್ಷದ ಹಿಂದೆ ನಾನು ಬರುವಾಗ ಶಾಲೆ ಹೇಗಿತ್ತು ಅಂತ ಹೇಳಿದ್ರೆ ತುಂಬ ಹಳತ್ತಾಗಿತ್ತು. ಒಂದಷ್ಟು ಕೆಳಗಿನ ಕ್ಲಾಸ್ ರೂಮ್ಗಳಿವೆ. ನೀವು ಕೆಳಗಿದ್ದ ಮೇಲೆ ಇದ್ದದ? ಕೆಳಗಿದ್ದು. ಕೆಳಗಿನ ಕ್ಲಾಸ್ ರೂಮ್ಗೆಲ್ಲ ನೀರೆಲ್ಲ ಬರ್ತಾ ನೀವು ಗಮನಿಸಿದ್ದೀರಿ ಅಲ್ಲ? ಎಲ್ಲ ಮೇಲೆ ಗ್ರೌಂಡಿಂದೆಲ್ಲ ನೀರೆಲ್ಲ ಬಂದು ಕೆಳಗೆ ಬರ್ತಾ ಉಂಟು. ಹಾಗೆ ನನಗೆ ಧನಂಜಯ ಸರ್ ನಿಮಗೆ ಗೊತ್ತಿರ್ಬೋದು, ನಮ್ಮ ಲಾಯರ್ ಆಗಿರುವಂಥವರು, ರೋಟರಿ ಕ್ಲಬ್ಬಲ್ಲಿ ಇರುವಂಥವರು, ನಮ್ಮ ಬದುಕು ಕಟ್ಟಡ ಅಧ್ಯಕ್ಷರು ಕೂಡ. ಹಾಗೆ ಅವರೊಮ್ಮೆ ನನ್ನಲ್ಲಿ ವಿನಂತಿ ಮಾಡಿದರು, ಶಾಲೆಗೆ ಬರಬೇಕು, ಒಮ್ಮೆ ಮಕ್ಕಳ ಎಲ್ಲ ಕಷ್ಟಗಳನ್ನು ನೋಡಬೇಕು. ಹಾಗೆ ನಾನು ನೋಡಿದಾಗ ಶಾಲೆಯಲ್ಲಿ ನೀರೆಲ್ಲ ಸೋರ್ತಾ ಸಹ ಇತ್ತು, ಮತ್ತು ನೀರು ಒಳಗೆ ಬರ್ತಾಯಿತ್ತು. ಒಂದಷ್ಟು ಸಮಸ್ಯೆಗಳಿತ್ತು. ಹಾಗೆ ಮಕ್ಕಳಿಗೆ ಶಿಕ್ಷಣ, ಈಗ ನೀವು 7ನೇ ಕ್ಲಾಸ್ ಮತ್ತು 8ನೇ ಕ್ಲಾಸ್, 8ನೇ ಕ್ಲಾಸಿನ ಮಕ್ಕಳು ಎಷ್ಟು ಜನ ಇದ್ದೀರಿ? 8ನೇ ಕ್ಲಾಸ್ ಮತ್ತೆಲ್ಲ 7ನೇ ಕ್ಲಾಸ್. ಈಗ ನೀವು 8ನೇ ಕ್ಲಾಸಿಂದ ನೀವು ಇನ್ನು 9ನೇ ಕ್ಲಾಸಿಗೆ ಹೋಗುವವರು. ಈ ಶಾಲೆಯನ್ನು ಈ ಸಲ ನಿಮ್ಮದು ಎಂಡ್ ಆಯಿತು, ಇನ್ನು ಮುಂದಕ್ಕೆ 9ನೇ ಕ್ಲಾಸ್ ಶಾಲೆ ಬಿಟ್ಟು ಹೋಗುವವರು. ಮತ್ತು 7ನೇ ಕ್ಲಾಸಲ್ಲಿದ್ದರು 8ನೇ ಕ್ಲಾಸಿಗೆ ಬರ್ತಾರೆ. ಈಗ ಶಾಲೆಯನ್ನೆಲ್ಲ ನಾವು ಚೆಂದ ಮಾಡಿದರೆ ಒಂದಷ್ಟು ಕಲಾತ್ಮಕವಿದೆ, ಚಿತ್ರಕಲೆಗಳಲ್ಲಿರ್ತವೆ. ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಚಿತ್ರಕಲೆಗಳನ್ನೆಲ್ಲ ನಾನು ಮಾಡಿದ್ದೇನೆ. ಮತ್ತು ಒಂದಷ್ಟು ಟೈಲ್ಸ್ಗಳು, ಪೈಂಟ್ಗಳನ್ನೆಲ್ಲ ಮಾಡಿದ್ದೇನೆ. ಯಾಕಂದರೆ ನೀವು 8ನೇ ಕ್ಲಾಸಿನ ಮಕ್ಕಳು ಈಗ ಶಾಲೆಯ ಪೂರ್ತಿ ಚಿತ್ರಣ ಚೇಂಜ್ ಆಗಿ ಕೊನೆಯ ಹಂತದಲ್ಲಿ ನೀವು ಇದ್ದಿರಿ ಅಲ್ಲ? ಈಗ ನೀವು ಬಿಟ್ಟು ಹೋಗುವಾಗ 7ನೇ ಕ್ಲಾಸಿನ ಮಕ್ಕಳು ಮತ್ತು 6ನೇ ಕ್ಲಾಸಿನ ಮಕ್ಕಳು ಮತ್ತು ಅದಕ್ಕಿಂತ ನಿಮ್ಮಿಂಥ ಜೂನಿಯರ್ಸ್ ಏನಿದ್ದಾರೆ ಅವರಿಗೆಲ್ಲ ನೀವು ಹೋಗುವಾಗ ಹೇಳಬೇಕು, ಇಲ್ಲೇ ಶಾಲೆಯನ್ನು ಚೆಂದ ಮಾಡಿ ಇಟ್ಟುಕೊಡ್ಬೇಕು ಅಂತ. ಯಾಕೆ ಅಂತ ಹೇಳಿದರೆ ಈಗ ನಾವೇನು ಮಾಡಿದ್ದೇವೆ, ಶಾಲೆಯನ್ನು ಕೆಲಸ ಮಾಡಿದ್ದೇವೆ, ಅದು ಇನ್ನು ಮುಂದಿನ ಮಕ್ಕಳಿಗೆ ಇರಬೇಕಾಗ್ತದೆ. ನೀವೇನು ಈಗ ಶಾಲೆಯನ್ನು ಸ್ವಚ್ಛವಾಗಿ ಇಡ್ತೀರಿ, ಅದು ನಿಮ್ಮಕ್ಕಿಂತ ಕೆಳಗಿದ್ದ ಮಕ್ಕಳು ಅದನ್ನು ನಿಮ್ಮನ್ನು ನೋಡಿ ಕಲಿತಾರೆ. ಈಗ ನೀವು 8ನೇ ಕ್ಲಾಸಿನ ಮಕ್ಕಳು, ನೀವು 7ನೇ ಕ್ಲಾಸಿನ ಮಕ್ಕಳಿಗೆ ಹೋಗೋ ಹೇಳಬೇಕು, ಶಾಲೆಯನ್ನು ಇನ್ನೊಮ್ಮೆ ನಾವು ಬರುವಾಗ ಚೆಂದ ಮಾಡಿ ಇಡಬೇಕು ಅಂತಾಗಿ. 7ನೇ ಕ್ಲಾಸಿನ ಮಕ್ಕಳು ಏನು ಮಾಡ್ತಾರೆ, ನೀವು 6ನೇ ಕ್ಲಾಸಿನ ಮಕ್ಕಳಿಗೆ ಹೇಳಬೇಕಾಗ್ತದೆ, ಮತ್ತು 5ನೇ ಕ್ಲಾಸಿನ ಮಕ್ಕಳು. ಯಾಕಂದರೆ ನೀವು ಚೆಂದ ಮಾಡಿ, ಎಲ್ಲಿ ಕಸ ಆಗದೆ, ಗೋಡೆಯಲ್ಲಿ ಎಲ್ಲಿ ಸಹ ಬರೆಯದೆ ನೀವು ಚೆಂದ ಮಾಡಿದರೆ ನಿಮ್ಮನ್ನು ನೋಡಿ ಅವರು ಕಲಿತಾರೆ. ಈಗ ಮನೆಯಲ್ಲಿ ಹಾಗೆ, ಅಣ್ಣ ನೀನಾದರೆ ನಿನ್ನ ನೋಡಿ ನಿನ್ನ ತಮ್ಮವ ಇಲ್ಲ ತಂಗಿ ನೋಡಿ ಕಲಿತಾರೆ ಅಲ್ವಾ? ಹಾಗೆಲ್ಲ ಹಾಗೆ ಮನೆಯಲ್ಲಿ ಹೇಗೆ ನಾವು ಮನೆಯನ್ನು ಸ್ವಚ್ಛ ಮಾಡಿ ಇಡ್ತೇವೆ, ನಾವು ಮನೆಯನ್ನೆಲ್ಲ ಹೇಗೆ ಅಲಂಕಾರ ಮಾಡಿರ್ತೇವೆ, ಹಾಗೆ ಶಾಲೆಯನ್ನು ಕೂಡ ಹಾಗೆ ಮಾಡಿ ಇಡಬೇಕು. ಯಾಕಂದರೆ ನಾವು ಎಲ್ಲ ಸೇರಿ ಕಷ್ಟಪಟ್ಟು ಈ ಶಾಲೆ ಉಳಿಬೇಕು ಮತ್ತು ಇದನ್ನು ಚೆಂದ ಮಾಡಬೇಕು ಅಂತ ದೃಷ್ಟಿಯಲ್ಲಿ ನಾವು ಮಾಡಿ. ಈ ಶಾಲೆಯ ಬಗ್ಗೆ ನಿಮ್ಮ ಅನುಭವ ಏನು ಹೇಳಿ ನೋಡ, ಹೇಗೆ ಆಗ್ತದೆ, ಹೇಗೆ ಆಗಿದೆ ಅಂತ? ಖುಷಿ ಆಗ್ತದೆ. ಯಾರಿಗೆ ಧನ್ಯವಾದ ಕೊಡ್ತೀರಿ ಈ ಬಗ್ಗೆ ನೀವು? ಖಂಡಿತವಾಗಿಯೂ ನೀವು ಬದುಕು ಕಟ್ಟೋಣ ತಂಡಕ್ಕೆ ನೀವು ಧನ್ಯವಾದ ಕೊಟ್ಟರಿ. ಖಂಡಿತವಾಗಿ ನನಗೆ ಖುಷಿ ಉಂಟು. ಬದುಕು ಕಟ್ಟೋಣ ಅಂತ ಒಂದು ಸಂಸ್ಥೆ ಇರುವಂಥದ್ದು ಪ್ರತಿ ಆದಿತ್ಯವಾರ ನಿಮಗೆ ಹೇಗೆ ಶಾಲೆಯಲ್ಲಿ 6 ದಿವಸ ಕ್ಲಾಸ್ ಇರ್ತದೆ, 1 ದಿವಸ ರಜಾ ದಿನ ಸಂಡೇ ಶಾಲೆ ರಜೆ ಅಂತ ಹೇಳೋ ನಿಮಗೆ ಖುಷಿ ಇರ್ತದೆ. ಹಾಗೆ ನಮ್ಮಲ್ಲಿ ಒಂದಷ್ಟು ಹುಡುಗರು ಇರ್ತಾರೆ, ಒಂದು 700-800 ಮಂದಿ ಹುಡುಗರು ಇರ್ತಾರೆ, ವಾರ ಪೂರ್ತಿ ಕೆಲಸ ಮಾಡ್ತಾರೆ. 1 ದಿವಸ ಅವರಿಗೆ ರಜಾ ದಿನ ಇರ್ತದೆ. ಆ ರಜಾ ದಿನ ತನ್ನ ಮನೆಯಲ್ಲಿ ಮಕ್ಕಳನ್ನೆಲ್ಲ ಬಿಟ್ಟು ಅವರು ಆ 1 ದಿವಸದ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ಇರುವಂಥ ಏನು ಟೈಮ್ ಉಂಟು, ಆ ಟೈಮಲ್ಲಿ ಅವರು ಸಮಾಜಕ್ಕೋಸ್ಕರ ದುಡಿತಾರೆ. ಅದಕ್ಕೆ ಬದುಕು ಕಟ್ಟೋಣ ಅಂತ ಹೆಸರಿಟ್ಟಿದೆ. ಅಂದರೆ ಒಬ್ಬರ ಬದುಕನ್ನು ಕಟ್ಟುವಂಥದ್ದು. ಈಗ ಶಾಲೆಯನ್ನು ನಾವು ಕಟ್ಟಿದ ಕೂಡಲೇ ಒಂದಷ್ಟು ಮಕ್ಕಳ ಬದುಕನ್ನು ನಾವು ಕಟ್ಟಿದ ಹಾಗೆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗ್ತದೆ. ಎಲ್ಲ ಒಂದಷ್ಟು ಮಕ್ಕಳಿಗೆಲ್ಲ ಒಳ್ಳೆಯ ಶಾಲೆ ಸಿಕ್ಕಿದರೆ ಒಂದಷ್ಟು ಮಕ್ಕಳು ಇಲ್ಲಿ ಬಂದು ಕಲೀಲಿಕ್ಕೆ ಆಗ್ತದೆ. ಮತ್ತು ಎಲ್ಲ ಶಾಲೆ ಒಳ್ಳೆಯದಿದ್ದರೆ ನಿಮ್ಮ ಹೆತ್ತವರೆಲ್ಲ ಶಾಲೆಗೆ ಕಳಿಸ್ತಾರೆ. ಆದ ಕಾರಣ ಬದುಕು ಕಟ್ಟೋಣ ಎನ್ನುವ ಸಂಸ್ಥೆ ಏನುಂಟು ಅದು ಸಮಾಜ ಸೇವೆಗೋಸ್ಕರ, ಯಾವುದೇ ನಿರೀಕ್ಷೆ ಇಲ್ಲದೆ ದುಡಿಯುವಂಥವ್ರು, ಯಾವುದೇ ರಾಜಕೀಯದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳಲ್ಲ. ಎಲ್ಲರೂ ಕೂಡ ಸಮಾಜಕ್ಕೋಸ್ಕರ ಸೇವೆ ಮಾಡಲಿಕ್ಕೆ ಅದರಲ್ಲಿ ತೊಡಗಿಸಿಕೊಂಡವರು. ಹಾಗೆ ನೀವು ಮುಂದಕ್ಕೆ ಕೂಡ ನೀವು ಏನು ನಿಮ್ಮ ಕಾಲೇಜು ಜೀವನ ಮುಗಿಸಿದ ನಂತರ ಇಂಥ ಏನು ಸಮಾಜ ಸೇವೆ ಸಂಸ್ಥೆ ಉಂಟು ಅದರಲ್ಲಿ ಕೂಡ ನೀವು ಸೇವೆಯನ್ನು ಮಾಡಬೇಕಿತ್ತು. ಒಂದು ವೇಳೆ ನೀನು ಕಲಿತು ನೀನು ತಹಸೀಲ್ದಾರ್ ಆಗ್ಬೋದು, ಇಲ್ಲದ್ರೆ ಲಾಯರ್ ಆಗ್ಬೋದು, ಇಲ್ಲದ್ರೆ DC ಆಗ್ಬೋದು, ಇಲ್ಲದ್ರೆ ನೀನು IAS ಅಧಿಕಾರಿಯಾಗಿ ಪೊಲೀಸ್ ಆಫೀಸರ್ ಆಗ್ಬೋದು. ಆ ಸಂದರ್ಭದಲ್ಲಿ ನೀನೇನು ಮಾಡಬೇಕು ಅಂತೇಳಿ ಸಮಾಜಕ್ಕೋಸ್ಕರ 1 ಗಂಟೆಯನ್ನು ನಿನ್ನ ಸೇವೆಗೋಸ್ಕರ ಉಪಯೋಗ ಮಾಡಬೇಕು. ಆಗ ನಮಗೆ ಕೊಡುವಂಥ ಸನ್ಮಾನ ಅಂತ ಹೇಳ್ಬೋದು. ನೀವೆಲ್ಲ ನಾವು ಇಷ್ಟೆಲ್ಲ ಶಾಲೆಯನ್ನು ಚೆಂದ ಮಾಡಿ ಕೊಟ್ಟ ನಂತರ ನಮಗೆ ಏನು ಕೊಡ್ತೀರಿ ಅಂತ ನಾವು ಕೇಳ್ತೇವೆ. ನಮಗೆ ಕೊಡುವಂಥದ್ದು ನೀವೇನು ದೊಡ್ಡವರಾದ ನಂತರ ಸಮಾಜಕ್ಕೋಸ್ಕರ ನೀವೇನು ಕೊಡುಗೆಯನ್ನು ನೀಡ್ತೀರಿ ಅದು ನಮಗೆ ಕೊಡುವಂಥ ಸನ್ಮಾನ. ಹಾಗೆ ನಮಗೆ ತೃಪ್ತಿ ಆಗ್ತದೆ. ನಮ್ಮಂತೆ ನಿಮ್ಮ ಹಾಗೆ ಬಡ ಮಕ್ಕಳಿರ್ಬೋದು, ಬಡವರು ಸಮಾಜದಲ್ಲಿ ತುಂಬ ಜನ ಇರ್ತಾರೆ. ಅವರಿಗೆ ನೀವು ಸೇವೆ ಕೊಟ್ಟ ಕೂಡ
ನಮ್ಮ ಹಾಗೆ ಈ ಬದುಕು ಕಟ್ಟೋಣ ತಂಡ ಇರ್ಬೋದು, ಬೇರೆ ಬೇರೆ ರೀತಿಯ ಸಂಘ ಸಂಸ್ಥೆಗಳಿರ್ಬೋದು, ಅದರಲ್ಲಿ ನೀವು ತೊಡಗಿಸಿಕೊಂಡ ಕೂಡ ನಿಮಗೆ ನಿಮ್ಮ ಸೇವೆ ಸಾರ್ಥಕ ಆಗ್ತದೆ, ನಾವು ಮಾಡಿದ ಸೇವೆ ಸಾರ್ಥಕ ಆಗ್ತದೆ. ನೀವು ಕೂಡ ನಮ್ಮನ್ನು ಗಮನಿಸಿರ್ತೀರಿ, ನಾವೇನು ಕೆಲಸ ಮಾಡಿದೆ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಮ ಮನಸ್ಸಲ್ಲಿರಬೇಕು, ನಾವು ಶಾಲೆಯಲ್ಲಿ ಕಲಿಯುವಾಗ ಒಂದು ಸಂಘ ಸಂಸ್ಥೆಯವರು ಬಂದು ಇಂಥ ಶಾಲೆಯನ್ನು ಅಭಿವೃದ್ಧಿ ಮಾಡೋದು, ನಮಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿತ್ತು, ನಾವು ಮುಂದಕ್ಕೆ ಇನ್ನಷ್ಟು ನಮ್ಮ ವಿದ್ಯಾರ್ಥಿ ಜೀವನ ಮುಗಿದ ನಂತರ ನಮಗೆ ಎಲ್ಲಿ ಅದು ಕೆಲಸ ಸಿಕ್ಕಿದರೆ ನಾವು 1 ಗಂಟೆ ಸಮಾಜಕ್ಕೋಸ್ಕರ ದುಡಿಬೇಕು ಅಂತ. ದುಡಿತೀರಲ್ಲ? ಖಂಡಿತವಾಗಿ. ನನ್ನ ಮಾತನ್ನು ಉಳಿಸಿಕೊಡ್ಬೇಕು ನೀವು. ಮತ್ತೇನಾದರೂ ಹೇಳಿಕ್ಕಿದ್ರೆ ಹೇಳಿ, ಏನುಂಟು ನಿಮ್ಮ ಅನುಭವಗಳನ್ನು ಹೇಳಿ, ಏನು ಮುಂದಕ್ಕೆ ನೀವೇನು ಆಗಬೇಕಂತಿದ್ದೀರಿ? ಚೆನ್ನಾಗಿ ಕಲಿತು ಉತ್ತಮ ಸಾಧನೆ ಮಾಡಿ ತಾಲೂಕಿನಾದ್ಯಂತ ಈ ಶಾಲೆಯ ಹೆಸರನ್ನು ಹೆಸರಿಸಲು ಖಂಡಿತವಾಗಿ ಖುಷಿ. ಯಾಕಂದರೆ ನನ್ನ ಸೇವೆ ಏನು ಉಂಟು, ನಾನು ಕೊಡುವಂಥ ಸೇವೆ ಅದು ಸಮಾಜಕ್ಕೋಸ್ಕರ ಸಮರ್ಪಣೆ ಆಗುತ್ತೆ. ನೀವೇನು ಕಲಿತೀರಿ, ಸಮಾಜದಲ್ಲಿ ಒಳ್ಳೆಯ ಶಿಕ್ಷಣ ಕಲಿತೀರಿ, ನಮ್ಮ ಕನಸು ಇರೋದು ಕೂಡ ಅದೇ. ಯಾಕಂದರೆ ಗ್ರಾಮೀಣ ಭಾಗದ ಮಕ್ಕಳು, ಈಗ ನೀವು ಇವತ್ತು ಎಲ್ಲರೂ ಕೂಡ ಒಂದೇ ಥರದ ಯೂನಿಫಾರ್ಮ್ ಹಾಕಿಕೊಂಡಿರ್ತೀರಿ, ಬೇರೆ ಬೇರೆ ಮನೆಯಿಂದ ಬಂದಿರ್ತೀರಿ. ಎಲ್ಲ ಮನೆಗಳಲ್ಲೂ ನಿಮ್ಮ ತಂದೆ ತಾಯಿಯವರು ಇದಕ್ಕಾಗಿ ಕಷ್ಟಪಟ್ಟಿರ್ತಾರೆ, ಅಂದರೆ ಹಗಲಿಡೀ ದುಡಿತಾ ಇರ್ತಾರೆ. ಹಾಗೆ ನೀವೇನು ಕಲಿತು ಸಮಾಜಕ್ಕೋಸ್ಕರ ನಿಮ್ಮ ಜೀವನವನ್ನು ಸಮರ್ಪಣೆ ಮಾಡ್ತೀರಿ ಮತ್ತು ನಿಮ್ಮ ಕನಸುಗಳನ್ನು ನನಸು ಮಾಡ್ತೀರಿ. ಯಾಕಂದರೆ ನೀವು ಕನಸುಗಳನ್ನು ಕಾಣಬೇಕಾಗ್ತದೆ. ಈಗ ನೀವು 8ನೇ ಕ್ಲಾಸಿನ ಮಕ್ಕಳು ಒಂದು 9ನೇ ಕ್ಲಾಸಿಗೆ ಹೋಗಿ ಒಂದು ಕನಸುಗಳಿರ್ತದೆ. ಈಗ ನೀವೇನು ಹೇಳಿದಿ, ಈ ಶಾಲೆಯ ಹೆಸರನ್ನು ಉಳಿಸ್ತೇನೆ ಮತ್ತು ನಿನ್ನ ತಂದೆ ತಾಯಿಯ ಹೆಸರನ್ನು ಉಳಿಸ್ತೇನೆ, ಆ ದೃಷ್ಟಿಯಲ್ಲಿ ನಿನ್ನ ಶ್ರಮ ಬೇಕಾಗ್ತದೆ, ಕನಸು ಕಾಣಬೇಕು. ಆ ಕನಸನ್ನು ನನಸು ಮಾಡೋ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನ ಇರುತ್ತೆ. ನಾವು ಚೆನ್ನಾಗಿ ಓದಬೇಕಾಗ್ತದೆ. ಶಾಲೆಯಲ್ಲಿ ಕಲಿಸಿದ ಪಾಠಗಳನ್ನು ಮನೆಯಲ್ಲಿ ಹೋದ ನಂತರ ನಾವು ಚೆನ್ನಾಗಿ ಅದನ್ನು ಕಲಿತು ನಾವು ಒಳ್ಳೆ ಎಕ್ಸಾಮಲ್ಲಿ ಒಳ್ಳೆಯ ಮಾರ್ಕ್ ತೆಗೆದ್ರೆ ಈ ಶಾಲೆಗೆ ಹೆಸರು ಬರ್ತದೆ ಮತ್ತು ಇಡೀ ತಾಲೂಕಿಗೆ ಹೆಸರು ಬರ್ತದೆ. ಆದ ಕಾರಣ ನೀವೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಜೆಗಳಾಗಬೇಕಾದ್ರೆ ನೀವು ಶಿಕ್ಷಣದ ಜೊತೆಗೆ ನಿಮ್ಮ ಏನು ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ವ್ಯಕ್ತಿತ್ವ ಹೇಗಿರ್ತದೆ ಅಂದರೆ, ಶಿಕ್ಷಣ ಒಂದು ಕಡೆ ಆದರೆ ನಮ್ಮ ವ್ಯಕ್ತಿತ್ವ, ನಾವು ದಿನ ಬೆಳಿಗ್ಗೆ ಇದ್ದರೆ ತಂದೆ ತಾಯಿಗೆ ಹೇಗೆ ಗೌರವ ಕೊಡ್ತಾರೆ, ಶಾಲೆಗೆ ಬಂದ ನಂತರ ಶಿಕ್ಷಕರಿಗೆ ಹೇಗೆ ಕೊಡ್ತಾರೆ, ಮತ್ತು ಶಾಲೆಯಲ್ಲಿರುವಂಥ ಕಸಗಳನ್ನು ನಾವು ಎಲ್ಲೆಲ್ಲಿ ಹಾಕದೆ ಹೆಕ್ಕಿ ಡಸ್ಟ್ಬಿನ್ನಿಗೆ ಕಸದ ಡಬ್ಬಿಗೆ ಹಾಕ್ತೇವೆ. ಆಗ ನಾವು ಸಮಾಜಕ್ಕೆ ಕೊಡುವಂಥ ಸೇವೆಗಳು ಸಣ್ಣದ್ರಿಂದಲೇ ನಾವು ಮಾಡ್ತಾ ಬರ್ತೇವೆ. ಹಾಗೂ ಶಿಕ್ಷಣ ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ಕೂಡ ನಾವು ಸಮಾಜಕ್ಕೆ ಸಮರ್ಪಣೆ ಮಾಡ್ತೇವೆ. ನಾವು ಹೇಗೆ ಬೆಳಿತೇವೆ ಅದನ್ನು ನೋಡಿ ಇನ್ನೊಂದು ಮಕ್ಕಳು ಬೆಳಿತೇವೆ. ನೀನು ಮನೆಯಲ್ಲಿ ಚಂದ ಮಾಡಿ ನೀನು ಮನೆಯನ್ನು ನೀಟಾಗಿ ನಿನ್ನ ರೂಮನ್ನೆಲ್ಲ ನೀಟಾಗಿ ನಿನ್ನ ರೀಡಿಂಗ್ ರೂಮ್ ಇರ್ಬೋದು, ಮತ್ತು ಹಾಲ್ಗಳನ್ನು TV ನೋಡುವಂಥ ಹಾಲ್ ಇರ್ಬೋದು, ಬೇರೆ ಬೇರೆ ರೂಮ್ಗಳನ್ನು ಹೇಗೆ ನೀಟಾಗಿರುತ್ತೆ ನಿನ್ನ ತಂಗಿ ಹಾಗೆ ಮಾಡ್ತಾರೆ, ನಿನ್ನ ತಮ್ಮನ ನೋಡಿ ಕಲಿತಾರೆ, ಮತ್ತು ಪಕ್ಕದ ಮನೆಯವರು ಕೂಡ ನಿನ್ನ ನೋಡಿ ಕಲಿತಾರೆ. ಆದ ಕಾರಣ ಅದೇ ನೀನು ಸಮಾಜಕ್ಕೆ ಕೊಡುವಂಥ ಕೊಡುಗೆ ಅಂತ, ಅದು ಸಮಾಜ ಸೇವೆ ಅಂತ ಹೇಳ್ತಾರೆ. ಸಮಾಜ ಸೇವೆ ಎಂದ್ರಂತ ಏನು ಅಂತ ಹೇಳಿದ್ರೆ ಇದೇ ನಾವು ಮಾಡುವಂಥ ಸಮಾಜ ಸೇವೆ ಅಂತ. ಸಮಾಜಕ್ಕೆ ಅದೆಲ್ಲ ಕಸ ಹಾಕದಿದ್ದ ಕೂಡ ನಾವು ಸಮಾಜಕ್ಕೆ ಕೊಡುವಂಥ ಸಮರ್ಪಣೆ. ನಾವು ಎಲ್ಲಿ ದಾರಿಯಲ್ಲಿ ಕಸ ಹಾಕಿದ್ರೆ ಕೂಡ ಆ ಕಸ ಹಾಕಲಿಕ್ಕೆ ಸರ್ಕಾರದಿಂದ ಜನ ಮಾಡ್ತಾರೆ, ಅದಕ್ಕೆ ಸಂಬಳ ಕೊಡಬೇಕಾದ್ರೆ. ನಾವು ಕಸ ಹಾಕದಿದ್ದರೆ ಸರ್ಕಾರಕ್ಕೆ ಯಾವುದೇ ಸಂಬಳ ಕೊಡುವಂಥ ಕೆಲಸ ಇಲ್ಲ, ಕಸ ಹೆಕ್ಕುವಂಥ ಕೆಲಸ ಇಲ್ಲ. ಆದಾಗ ನಾವು ದೇಶಕ್ಕೋಸ್ಕರ ಆ ಸೇವೆಯನ್ನು ಮಾಡಬೇಕು. ಥ್ಯಾಂಕ್ ಯು. ಖಂಡಿತವಾಗಿ ಬರ್ತೇನೆ. ಯಾಕಂದರೆ ಶಾಲೆ ಚಂದ ಇರು. ನಾನು ಬರಬೇಕಿದ್ರೆ ಈಗ ಶಾಲೆಗಳೆಲ್ಲ ಆಯಿತು, ಇನ್ನು ಶಾಲೆಗೆ ನಿಮಗೆ ಮಳೆಗಾಲದಲ್ಲಿ ನಿಲ್ಲಬೇಕಿದ್ರೆ ಮಾಡ್ತಾ ಇದ್ದಾರೆ, ಮತ್ತು ಇನ್ನಷ್ಟು ಇಂಟರ್ಲಾಕ್ ಆಗ್ತಾರೆ. ಯಾಕಂದರೆ ನಡ್ಕೊಂಡು ಬರುವ ಕೆಸರು ಆಗಬಾರ್ದು, ಇಂಟರ್ಲಾಕ್ ಆಗ್ತದೆ, ಎಲ್ಲವೂ ಚೆಂದ ಆಗಿರುತ್ತೆ. ಹಾಗೆ ಇನ್ನೆಲ್ಲ ಇರೋದು ನಿಮ್ಮ ಜವಾಬ್ದಾರಿ. ನೀವು ಹೇಗೆ ಜವಾಬ್ದಾರಿ ತಗೊಳ್ಬೇಕು ಹೇಳಿ ನೋಡ. ಈಗ ನೋಡಿ ಇವರೆಲ್ಲ ನಿಮ್ಮ ಸೀನಿಯರ್ಸ್ 8ನೇ ಕ್ಲಾಸ್ ಇದ್ದಾರೆ, ನಿಮಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟು ಹೋಗ್ತಾರೆ. ನೀವು 7ನೇ ಕ್ಲಾಸಲ್ಲಿ ಇರೋದಲ್ಲ, ನಿಮಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟು ಹೋಗ್ತಾರೆ. ನಿಮ್ಮ ಜವಾಬ್ದಾರಿಯನ್ನು ಕೊಟ್ಟು ಹೋದ ನಂತರ ನೀವು ಮುಂದಿನ ದಿನಗಳಲ್ಲಿ ನೀವು ಜವಾಬ್ದಾರಿಯನ್ನು ತಗೊಳ್ಬೇಕಾಗುತ್ತೆ. ಅವರು 9ನೇಗೆ ಹೋಗ್ತಾರೆ, ಮತ್ತು ನೀವು 8ನೇ ಕ್ಲಾಸ್ ನಂತರ ನೀವು ಮುಂದಕ್ಕೆ 9ನೇ ಕ್ಲಾಸಿಗೆ ಹೋಗ ನೀವು 7ನೇ ಕ್ಲಾಸಿನ ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಶಾಲೆಯಲ್ಲಿ ನಾವು ಏನು ಇಷ್ಟು ಚಂದ ಮಾಡಿ ಇಟ್ಟಿದೆ ನೀವೆಲ್ಲ ಅಷ್ಟೇ ಚಂದ ನೀವು ನೋಡ್ಕೊಳ್ಬೇಕು. ನಾವು ಸಹ ಶಾಲೆಗೆ ಆಗಾಗ ಬರ್ತೇವೆ ಅಂತ ಹೇಳಬೇಕು. ಆಯ್ತಾ? ನಮ್ಮೂರ ಕನ್ನಡ ಶಾಲೆ, ನಮ್ಮೂರ ಕನ್ನಡ ಶಾಲೆ, ನಮ್ಮೂರ ಕನ್ನಡ ಶಾಲೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ.
ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ.